ಹಾಯ್ ಚಾಂಪಿಯನ್ಸ್, ಹೆಂಗಿದ್ದೀರಿ ಸ್ನೇಹಿತರೆ? ಈಗಾಗಲೇ ಯೂಟ್ಯೂಬ್ ವಿಡಿಯೋ ಸರಣಿ ಮೂಲಕ ರೈಲ್ವೆ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳೋ ಅಭ್ಯರ್ಥಿಗಳಿಗೆ ಪೂರಕವಾದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ವಿ. ಸುಮಾರು ಸಾರಿ ಕಾಮೆಂಟ್ ಮಾಡಿದ್ರಿ ಸೌಂಡ್ಸ್ ಏನೋ ಇಶ್ಯೂ ಇದೆ ಅಂತ ಹೇಳಿ. ಸ್ನೇಹಿತರೆ, ಈ ಸಲ ಆಡಿಯೋ ಮತ್ತು ವಿಡಿಯೋ ಎರಡು ಕ್ಲಿಯರ್ ಇದೆಯಾ ನೋಡಿ, ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ರೈಲ್ವೇಸ್ ಪರೀಕ್ಷೆಯಲ್ಲಿ ಬರುವಂತಹ ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡಿರುವಂತಹ ಒಂದು ಪಾಠ ನಂಬರ್ ಸಿಸ್ಟಮ್, ಸಂಖ್ಯಾ ಪದ್ಧತಿ ಅಂತ. ಪಠ್ಯಕ್ರಮದಲ್ಲಿ ಇಷ್ಟೇ ಕೂತು ಸುಮ್ಮನಾಗಿದ್ದಾರೆ ಅವರು. ಈ ನಂಬರ್ ಸಿಸ್ಟಮ್ ಅಲ್ಲೇ ಬಹಳಷ್ಟು ಟಾಪಿಕ್ಸ್ ಬರ್ತದೆ. ಅದರಲ್ಲಿ ಪ್ರಸಿದ್ಧವಾಗಿರುವಂತಹ ಟಾಪಿಕ್ ಬಂದು ಸಿಂಪ್ಲಿಫಿಕೇಶನ್, ಕನ್ನಡದಲ್ಲೇ ಸರಳೀಕರಣ ಅಂತ, ಅಥವಾ ಸುಲಭೀಕರಣ ಅಂತ. ನೋಡಿ, ಹೆಸರೇ ಸರಳೀಕರಣ ಅಂತಿದೆ. ಸರಳೀಕರಣ ಸರಳವಾಗೇ ಇರ್ಬೇಕಲ್ಲ ಪುಟ, ಸಂಕೀರ್ಣವಾಗಿರ್ಬಾರ್ದು. ಸುಲಭೀಕರಣ ಅತ್ಯಂತ ಸುಲಭವಾಗೇನೆ ಇರ್ಬೇಕಲ್ಲ. ನೋಡಿ, ಈ ಪ್ರಶ್ನೆ ಈಗಾಗಲೇ RRB ಗ್ರೂಪ್ ಡಿ ಯಲ್ಲೂ ಬಂದಿರುವಂಥದ್ದು, SSC GD ಯಲ್ಲೂ ಬಂದಿರುವಂಥದ್ದು. ಈ ಪ್ರಶ್ನೆ ನೋಡಿದ ತಕ್ಷಣದಲ್ಲೇ ಇದನ್ನ ಪರಿಹರಿಸುವ ಶೈಲಿ ಹೇಗಿರ್ಬೇಕು, ಈಗ ಮೊದಲಿಗೆ ನಿಮ್ಮ ವಿಧಾನಕ್ಕೆ ಬರ್ತೇನೆ. ಏನಲ್ಲ ಸರ, ಈ ಒಟ್ಟು ವರ್ಗ ಸಂಖ್ಯೆ ಬಾಯ್ಪಾಟ್ ಇರ್ಬೇಕ್ರೆ. ಈಗ 61 ವರ್ಗ ಅಂದ್ರ 3721, 36 ವರ್ಗ ಅಂದ್ರ 1296, ಹಂಗ 25 ವರ್ಗ ಅಂದ್ರ 625 ಸರ. ಇದನ್ನ ಸಂಕ್ಷೇಪಿಸಿದ್ರೆ ಉತ್ತರ ಬರ್ತೈತಿ. ಸ್ನೇಹಿತರೆ, ನಾನಿನ್ನು ಸರಳೀಕರಣದ ಸರಳ ವಿಧಾನವನ್ನು ಪರಿಚಯಿಸಿಲ್ಲ. ತಾವೆಲ್ಲರೂ ಸಾಮಾನ್ಯವಾಗಿ ಯಾವ ವಿಧಾನ ಬಳಸ್ತೀರೋ, ಅಥವಾ ಒಬ್ಬ ಆರಂಭಿಕ ಕಲಿಕಾಕಾರ ಯೂಸ್ವಲಿ ನನ್ನನ್ನು ಸೇರಿಸ್ಕೊಂಡು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಪಾಠವನ್ನ ಕಲಿಯೋ ಸಂದರ್ಭದಲ್ಲೇ ನನ್ನ ಆಲೋಚನೆ ಹೇಗಿತ್ತು ಅನ್ನೋ ಶೈಲಿಯನ್ನು ಬರಿತಾ ಇದ್ದೇನೆ ನಾನು. ಸರಿನಾ? ಮೊದಲಿಗೆ ಈ ಪದ್ಧತಿನ ಕಂಪ್ಲೀಟ್ ಮಾಡೋಣ. 3721 1296 ಮೈನಸ್ ಮಾಡಿದ್ರೆ 11ರಲ್ಲಿ 6 ಹೋದ್ರೆ, 12ರಲ್ಲಿ 10 ಹೋದ್ರೆ, 7ರಲ್ಲಿ 3 ಕಡಿಮೆ ಮಾಡಿದ್ರೆ 3 - 1. ಇನ್ನು ಇದರಲ್ಲಿ 625 ಮೈನಸ್ ಆಗ್ಬೇಕು. 5 - 5, 2 - 2, 24ರಲ್ಲಿ 6 ಕಡಿಮೆ ಮಾಡಿದ್ರೆ 18. ಹಾಗಾದ್ರೆ ಇನ್ ಕೇಸ್ ಆಫ್ ನ್ಯೂಮರೇಟರ್, ಅಂಶದಲ್ಲಿ 1800 2ರಿಂದ ಭಾಗಿಸಿದಾಗ 2 1 2 900. ಹಾಗಾದ್ರೆ 900ರ ವರ್ಗಮೂಲ 30. ಇದು ಈ ಪ್ರಶ್ನೆಗೆ ಸಂಬಂಧಪಟ್ಟ ಉತ್ತರ. ಅದ್ರ ಪುಟ ಪಾಠದ ಹೆಸರು ಸುಲಭೀಕರಣ ಅಥವಾ ಸರಳೀಕರಣ ಅಥವಾ ಸಿಂಪ್ಲಿಫಿಕೇಶನ್. 61ರ ವರ್ಗ, 36ರ ವರ್ಗ, 25ರ ವರ್ಗ ಎಲ್ಲ ಕಂಠಪಾಠ ಮಾಡಿ. ಇಲ್ಲ ಸರ್, ನಾವು ಅದು ಶಾರ್ಟ್ಕಟ್ ಅಲ್ಲಿ ಕಂಡುಹಿಡಿತೀವಿ. ವ್ಯವಕಲನ ಮಾಡಿ 2 ಸಾರಿ ವ್ಯವಕಲನ ಮಾಡಿ ಬಂದು ಉತ್ತರ ಮತ್ತೆ ಸಂಕ್ಷೇಪಿಸಿ. ಇದಕ್ಕೆ ಬೇರೇನೋ ಆಲ್ಟರ್ನೇಟ್ ಇಲ್ವಾ? ಅದ್ರ ಬಗ್ಗೆ ಮಾತನಾಡೋಣ. ಈಗ ಉತ್ತರ ಏನು ಅಂತ ಗೊತ್ತಾಯ್ತು ನಮಗೆ ಅಲ್ವಾ? ಪ್ರಶ್ನೆ ಇದ್ದಿದ್ದು ಈ ನಿಯಮವನ್ನು ಆಧರಿಸಿ. ಯಾವ ನಿಯಮ ಇದು? ಸಾಮಾನ್ಯವಾಗಿ ಬೀಜಗಣಿತವನ್ನ ಕಲಿತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 5-6ನೇ ತರಗತಿ ಮಗು ಕೂಡ ಈ ಸೂತ್ರ ಹೇಳ್ತದೆ. ಏನಂತ? A + B² = A + B² = A² + 2AB + B². ಈ ನಿಯಮ ಗೊತ್ತಾಯ್ತು ಬಿಡ್ರಿ ಸರ್, ಇದಕ್ಕೆ ಈ ಪ್ರಶ್ನೆಗೆ ಏನ್ ಸಂಬಂಧ? ಅದನ್ನೇ ಚರ್ಚೆ ಮಾಡೋಣ ಈಗ. ನೋಡಿ, 36ಕ್ಕೆ 25 ಕೂಡಿಸಿದ್ರೆ 61 ಆಕತಿ. ನಮ್ಮ ಪ್ರಾಬ್ಲಮ್ ಈಗ ಸದ್ಯ ಒಂದು 10ರಿಂದ 15 ಸೆಕೆಂಡ್ ಸಾಲ್ವ್. ಏನ್ ಹೆಂಗಂದ್ರ, ಈಗ 61ನ್ನ ಬರೆಯೋ ಶೈಲಿಯನ್ನ A + B² ಫಾರ್ಮೆಟ್ನಾಗ ಬರಿಬೋದಾ? ಸರಿ, ಹೆಂಗಾರೆ ಈ ಪ್ರಶ್ನೆನ ಹೆಂಗ್ ಬಿಡಿಸ್ಕೊಂಡು ನೋಡ್ರಿ. ಇದು ಕಾನ್ಸೆಪ್ಟ್ ಇರುತ್ತೆ. A + B² ಫಾರ್ಮುಲಾನ ಹೆಂಗ್ ಅಪ್ಲೈ ಮಾಡ್ಯಾರ ಅನ್ನೋದು ಕಾನ್ಸೆಪ್ಟ್. ಹಾಗಾದ್ರೆ ಇದನ್ನ 61 ಇವೆರಡರ ಮೊತ್ತ ಆಗ್ತೈತೆ ಅಂದ್ರೆ ಹೆಂಗ್ ಬರೀತಾನೆ? A + B² A² - B², A² - B² ಡಿವೈಡೆಡ್ ಬೈ 2. ಬಿಡಿಸೋದು ಹೆಂಗಿದನ್ನ? ಇಲ್ಲಿ ಏನ್ ಮಾಡಿವಿ? A ಅಂದ್ರೆ 36, B ಅಂದ್ರೆ 25.
ಹಾಗಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 2. ಹಾಗಾದ್ರೆ ಇಲ್ಲಿ ಏನಾಕತಿ ಪ್ಲಸ್ ಎ ಸ್ಕ್ವೇರ ಮೈನಸ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಕವತ್ತು. ನಾನು ನಿಮ್ಗೆ 10 ರೂಪಾಯಿ ಕೊಟ್ಟು 10 ರೂಪಾಯಿ ಇಸ್ಕೊಂಡ್ರೆ ನೀವು ನನಗೆ ಕೊಡುವಂಗಿಲ್ಲ, ನಾನು ನಿಮಗೆ ಕೊಡುವಂಗಿಲ್ಲ. ಏನ್ ಪ್ಲೀಸ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆತ್ರ ಉಳಿದದ್ದು 2ab ಅಪಾನ್ 2 ಉಳಿದತ್ತಿ. ಹಾಗಾದ್ರೆ ಇಲ್ಲಿ ಈ ಎರಡು ಆ ಎರಡು ಕ್ಯಾನ್ಸಲ್ ಆಕತ್ರ. ಈಗ ಉಳಿದದ್ದು ಎ ಬಿ ಅಷ್ಟು ಉಳಿದತ್ತಿ. ನಾವೇನಂದೀವಿ ಎದ ಬೆಲೆ ಎಷ್ಟು ಅಂದೀವಿ ನಾವು 36 ಅಂದೀವಿ. ಬಿ ಯ ಬೆಲೆ ಎಷ್ಟು ಅಂದೀವಿ ನಾವು 25 ಅಂದೀವಿ. ಹಂಗಾರ ಈಗ ಇದನ್ನ ಗುಣಾಕಾರ ಮಾಡೋಣ ಅಂದ್ರಿ ಅಗತ್ತಿಲ್ಲ. ನೋಡ್ರಿ 36 ವರ್ಗಮೂಲ ಎಷ್ಟು 6, 25 ವರ್ಗಮೂಲ ಎಷ್ಟು 5. ನಡಕ ಗುಣಾಕಾರ ಚಿಹ್ನೆ ಐತ 6 5 ಅಷ್ಟ ಬಂತಲ್ಲಪ್ಪಿ ಮತ್ತು ಉತ್ತರ. ದಿಸ್ ಇಸ್ ದಿ ಕಾನ್ಸೆಪ್ಟ್. ಏನು ನಾವೆಲ್ಲರೂ ಕೇಂದ್ರ ಸರ್ಕಾರದ ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕಾರ ಬಹಳ ಹಾರ್ಡ್ ವರ್ಕ್ ಮಾಡತ್ತೀವಿ. 6 ಗಂಟೆ 8 ಗಂಟೆ 10 ಗಂಟೆ ರಾತ್ರಿ ಇಡೀ ಬೆಳಗ್ಗಿನ ಸಂಜೆವರೆಗೆ ಊಟ ಮಾಡ್ರಿ. ಹಾರ್ಡ್ ವರ್ಕ್ ಬ್ಯಾಡ ಅಂತ ಹೇಳತ್ತಿಲ್ಲ ನಾನು. ಎಲ್ಲೆಲ್ಲ ಅವಕಾಶ ಐತಿ ಸ್ಮಾರ್ಟ್ ವರ್ಕಿಗೆ ಶಿಫ್ಟ್ ಆಗ್ರಿ. ಯಾಕಂದ್ರೆ ನಮಗೆ ಪರ್ ಕ್ವಶನ್ ಇರುವಂತ ಟೈಮ್ ಅಲಾಟೆಡ್ ಕಡಿಮೆ ಇತ್ತಲ್ಲ. ಸೆಂಟ್ರಲ್ ಗೌರ್ಮೆಂಟ್ನಾಗ ಅಗದಿ ಕಡಿಮೆ ಅಂದ್ರೆ IBPS ರೂರಲ್ ರೀಜನಲ್ ಬ್ಯಾಂಕಿಂಗ್ 31.75 ಸೆಕೆಂಡ್ಸಿಗೆ ಒಂದು ಕ್ವಶನ್ ಕವರ್. ಹೈಯೆಸ್ಟ್ ಎಷ್ಟೈತಪ್ಪಿ ಮೊದಲೇ ಕಾದ್ರೆ ರೈಲ್ವೇಸ್ ಒಳಗೆ 54 ಇತ್ತು, ಈಗ 45 ಸೆಕೆಂಡ್ಸ್. ಅಂದ್ರೆ ಒಂದು ಕ್ವಶನ್ 45 ಸೆಕೆಂಡ್ ಸಾಲ್ವ್ ಆಗ್ಬೇಕಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಹೆಂಗಿರ್ಬೇಕು ಇಮ್ಯಾಜಿನ್ ಅಬೌಟ್ ಇಟ್. ಸೊ ಸಿಂಪ್ಲಿಫಿಕೇಶನ್ ಬಹಳ ಸರಳವಾದ ಅಧ್ಯಾಯ. ಎಲ್ಲ ಎಕ್ಸಾಮಿಗೆ PC ಇಂದ DC ತನ ಎಲ್ಲ ಪರೀಕ್ಷೆಗಿರುವಂತಹ ಅಧ್ಯಾಯ. ಮತ್ತೊಂದು ಪ್ರಶ್ನೆ ಬಂತು ನೋಡ್ರಿ, ಸರಿ ಇದ್ಯಾವ ಪಾಠ ರೀ? ಅಪ್ಪಿ ಪಾಠದ ಹೆಸರು ಬಂದ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತ. ಈಗ ಶ್ರೇಣಿಗಳು ಒಂದು ಪಾಠ 10ಕ್ಕೆ ಬರ್ತಿತ್ತಲ್ಲ, ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಹರಾತ್ಮಕ ಶ್ರೇಣಿ. ಹಂಗ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಐತಿ. ಹಂಗಾರೆ ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ಸರ್ ನಮಗೂ ಅರಿಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿಯ ಫಾರ್ಮುಲಾಸ್ ಎಲ್ಲ ಗೊತ್ತಿರಬೇಕು. ಗೊತ್ತಿದ್ರು ಬಿಡಿಸ್ಬೋದು, ಗೊತ್ತಿಲ್ಲ ಅಂದ್ರೆ ಬಿಡಿಸ್ಬೋದು. ಈಗ ಈ ಪ್ರಶ್ನೆಯನ್ನ ನಾನು ಸಿಂಪ್ಲಿಫಿಕೇಶನ್ ಅಥವಾ ಸರಳೀಕರಣ ಎಂಬ ಅಧ್ಯಾಯದ ಅಡಿಯಲ್ಲಿ ಬಿಡಿಸಾಕ ಟ್ರೈ ಮಾಡ್ತೀನಿ. ಒಂದೇ ಪ್ರಶ್ನೆನೂ ಸರಳೀಕರಣ ಅಥವಾ ಸುಲಭೀಕರಣ ತಗೊಂಡಿದ್ಯಾ ನೋಡ್ರಿ ಮಜಾ ಹೆಂಗೆ. ಸಪೋಸ್ ಒಂದ್ ವೇಳೆ ಇದ್ರ ಉತ್ತರ ಮೈನಸ್ ಬಂದತಿ ಅಂದ್ರ ಲಕ್ಷ ಕೊಡ್ರ ಇಲ್ಲಿ ಅಷ್ಟು ಇವೇನದ ಉಪಯೋಗ ಬೆಸ ಸಂಖ್ಯೆ ಅದಾವ. ಈಗ 5 3 1 ಅದಾದ ಕೂಡಲೇ -1 -3 -5 ಶುರು ಆಗ್ಬೇಕಲ್ಲ. ಇಲ್ಲಿಂದ ಶುರುವಾಗಿ ಒಟ್ಟು ಉತ್ತರ ಮೈನಸ್ದಾಗ ಬಂದತಿ. ಹಂಗಂದ್ರ ಇದ್ರೊಳಗ ಇಲ್ಲಂತೂ ಮೈನಸ್ ಬಂದಿಲ್ಲ, ಇದು ಉತ್ತರ ಅಲ್ಲ. ಇದು ಬೆಲೆ 7 ಚಾನ್ಸ್ ಇಲ್ಲ. ಇನ್ನು -5 ಏನಾರ ಬಂತಂದ್ರ ಇಲ್ಲೇನಾಕತಿ 7 ಆದ ಕೂಡಲೇ 5 3 1 +1 -1 ಕ್ಯಾನ್ಸಲ್ ಆಕತಿ, +3 -3 ಕ್ಯಾನ್ಸಲ್ ಆಕತಿ, +5 -5 ಕ್ಯಾನ್ಸಲ್ ಆಗಿ ಇನ್ನುಳಿದ ಉತ್ತರ ಪಾಸಿಟಿವ್ನ್ಯಾಗ ಬರ್ತತಿ. ನಮಗಿಲ್ಲಿ ಉತ್ತರ ನೆಗೆಟಿವ್ನ್ಯಾಗ ಬಂದತ್ತಂದ್ರ -5 ಇರಾಕ ಚಾನ್ಸ್ ಇಲ್ಲ. ಮುಂದಿನ ಮಜಾ ನೋಡ್ರಂಗ ಮುಂದೆ ಏನಾಕತ್ ಸರ ಹಂಗಾರೆ ಹಿಂಗ -7 -9 -15 ಇರ್ತಾನ, +15 -15 ಅಷ್ಟು ಕ್ಯಾನ್ಸಲ್ ಆಕತ್ತೆ, 0 ಬರ್ತದೆ. ಇನ್ನೇನು 21 ತನ ಬರಿಬೇಕು, 25 ತನ ಬರಿಬೇಕು. -17 -19 -21 ಇಲ್ಲೇನಾಕತ್ ನೋಡ್ರಿ. 1ಕ್ಕೆ 9 ಕೂಡಿಸಿರ 10, 10ಕ್ಕೆ 7 ಕೂಡಿಸಿರ 17, 1 ಕೈಲ 2 3 4 5 -57 ಉತ್ತರ ಬಂದಿಲ್ಲ, -105 ಬಂದತಿ. ಹಂಗಾರೆ ಇದು ಉತ್ತರ ಅಲ್ಲ. ಹಂಗಾರೆ -25 ತನ ರೀ. 23 25 8 18 7 25 2 ಕೈಲ 2 4 6 8 10 -105 ಬಂದತ್ತಲ್ಲ ಉತ್ತರ. ಹಂಗಾರೆ ಹೈಯೆಸ್ಟ್ ನಂಬರ್ ಎಷ್ಟೈತಿ -25 ಐತಿ. ಹಿಂಗಾಗಿ ಉತ್ತರ ನೀವು ಇದನ್ನ ಯೂನಿಟ್ ಡಿಜಿಟಿಗೆ ಅಪ್ಲೈ ಮಾಡಿ ಬಿಡಿಸ್ಬೋದು. ಇನ್ನೊಂದು ಬರೀತ ನೋಡ್ರ ಇದನ್ನ ನಾನು ಹೆಂಗೆ ಬಿಡಿಸೋದು. ಇದನ್ನ ಬೆಸ್ ಸಂಖ್ಯೆ ಅಷ್ಟ ತಗೊಂಡಾರ ಲಕ್ಷ ಕೊಡ್ರಿ.
15, 13, 11, 9, 7 ಹಿಂಗೆ -1, -3, -5 ಹಂಗೆ -15 ತನಕ ಬರದ್ವಿ ಅಂದ್ರ +15 -15 ಇಲ್ಲಿ ತನಕ ಇವಷ್ಟು ಕೂಡಿಸಿದ್ರೆ 0 ಆಗ್ತೈತಿ. ಇನ್ನು ಬರೀದು -17, -19, -21, 23, 25 ಬಿಡಿ ಸ್ಥಾನದಾಗ ಎಷ್ಟೈತಿ? 5 ಐತಿ. ಬಿಡಿ ಸ್ಥಾನದಾಗ ಐತಂದ್ರ 9ಕ್ಕೆ 1 ಕೂಡಿಸಿದ್ರೆ 10, ಬಿಡಿ ಸ್ಥಾನದಾಗ 0 ಬಂತು, ಮರ್ತು ಬಿಡ್ರದನ್ನ. 7ಕ್ಕೆ 3 ಕೂಡಿಸಿದ್ರೆ 10, ಬಿಡಿ ಸ್ಥಾನದಾಗ 0 ಬಂತು, ಮರ್ತು ಬಿಡ್ರದನ್ನ. ಉಳಿದದ್ದೆಟ್ಟು 5, ಬಿಡಿ ಸ್ಥಾನದಾಗ ಎಷ್ಟು ಬಂದತಿ? 5 ಬಂದತಿ. ಹಂಗಾರ ಕೇದ ಬೆಲೆ ಎಷ್ಟಾಗಿರ್ತತಿ? -25 ಆಗಿರ್ತತಿ. ಈಗ ಹೆಸರು ಎಷ್ಟು ಚಂದ ಇಟ್ಟಾರ ನಮ್ಮ ಭಾಷೆ ಒಳಗೆ ನೋಡ್ರಿ. ಸರಳೀಕರಣ, ಸುಲಭೀಕರಣ. ಸುಲಭೀಕರಣ ಸುಲಭ ಇಲ್ದ ಮತ್ತಿನ್ನು ಏನು ಸುಲಭ ಇರಕ್ಕೆ ಸಾಧ್ಯ? ಸರಳೀಕರಣ ಸರಳವಾಗಿರದ ಮತ್ತೇನು ಸರಳ ಇರಕ್ಕೆ ಸಾಧ್ಯ? ನಮ್ಮ ಮಂದಿ ನಂಬರ್ಸ್ ನೋಡಿ ನಗುವಂಗ ಆಗ್ಬೇಕು, ನಂಬರ್ಸ್ ನೋಡಿ ಹೆದರುವಂಗ ಆಗಬಾರ್ದು. ಇದು ನಂಬರ್ ಸಿಸ್ಟಮ್ ತುಂಬಾ ಇನೋವೇಟಿವ್ ಅಥವಾ ಕ್ರಿಯೇಟಿವ್ ಅಥವಾ ಇಂಟ್ರೆಸ್ಟಿಂಗ್ ಟಾಪಿಕ್ ಐತತೆ. 4-5ನೇ ಮಕ್ಕಳಿಗೂ ಅರ್ಥ ಆಗುವಂತ ಪಾಠ ಇದು. ಡಿಗ್ರಿ ಓದಿರೋರಿಗೂ ಅರ್ಥ ಆಗುವಂತ ಪಾಠ ಇದು. ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡಂತ, ಹೆಚ್ಚು ಪ್ರಶ್ನೆಗಳನ್ನ ಕೇಳಲ್ಪಡುವಂತಹ ಪಾಠ. ಐ ಹೋಪ್ ಸಿಂಪ್ಲಿಫಿಕೇಶನ್ ಮಸ್ತಾಗಿ ಸಿಂಪಲ್ ಆಗಿದ್ರು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಅನ್ಕೋತೀನಿ ನಾನು. ನಿಮ್ ಪ್ರೋತ್ಸಾಹ ಇರಲಿ. ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಸೌಂಡ್ ಬಗ್ಗೆ ಏನೋ ಕಂಪ್ಲೇಂಟ್ ಚಲಾತಿದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ತಪ್ಪದ ಕಾಮೆಂಟ್ ಮಾಡ್ರಿ, ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಪುಟ ನಿಮಗೆ ವಿಡಿಯೋ ಇಷ್ಟ ಆಗಿದ್ರ ನನಗೆ ನೀವು ಒಟ್ಟು ಹೆಲ್ಪ್ ಮಾಡ್ಬೇಕು. ನಾವು ಶ್ರೀ ಸಾಯಿ ಅಕಾಡೆಮಿ ಧಾರವಾಡದಿಂದ ಆನ್ಲೈನ್ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ರಿ. ಉಳಿದವ್ರಿಗಿಲ್ಲೇ ಯೂಟ್ಯೂಬ್ನಾಗ ಫ್ರೀ ವಿಡಿಯೋಸ್ ಬರ್ತಿರ್ತಾವೆ. ಹೌದಾ? ನನಗೆ ನಿಮ್ಮಿಂದ ಆಗೋ ಹೆಲ್ಪ್ ಏನಂದ್ರೆ ನಿಮ್ಮ ವಾಟ್ಸಪ್ ಸ್ಟೇಟಸ್, ನಿಮ್ಮದು ಯೂಟ್ಯೂಬ್ ಚಾನಲ್ ಇತ್ತಂದ್ರೆ ಅಲ್ಲೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮೂಲಕ ದಯವಿಟ್ಟು ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ರೆ ನೀವು ಎಷ್ಟು ಶೇರ್ ಮಾಡ್ತಿರಲ್ಲ ನೀವು ನನಗೆ ಕೊಡುವಂಥ ಒಂದು ಗುರುದಕ್ಷಿಣೆ ನನಗೆ ಹೆಲ್ಪ್ ಆಕೈತಿ. ಹೌದಾ? ನೀವು ಎಷ್ಟು ಶೇರ್ ಮಾಡ್ತೀರಿ ಅದ್ರ ಜೊತೆಗೆ ನಾನು ಕೂಡ ನಿಮಗೆ ಅಷ್ಟ ಹೆಚ್ಚು ವಿಡಿಯೋಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಹೊಸ ಕಾನ್ಸೆಪ್ಟ್ ಜೊತೆಗೆ ಮತ್ತೆ ಭೇಟಿಯಾಗೋಣ. ಹಂಗಾರೆ ಎಸ್, ಟೇಕ್ ಕೇರ್. ಸಿಂಪ್ಲಿಫಿಕೇಶನ್ ಸಿಂಪಲ್ ಆಗಿದ್ರು ಮಸ್ತ್ ಪಾಠ, ಚಂದಂಗೆ ಹೋದ್ರೆ ರೆಡಿ ಆಗ್ರಿ, ಸೆಲೆಕ್ಷನ್ ಆಗ್ರಿ. ಮತ್ತೆ ಭೇಟಿಯಾಗೋಣ. ಸರಿ ಹಾಗಾರ.